ಬಿಎಂಆರ್ಸಿಎಲ್ ಮಾಡ್ತಿದ್ದ ಮಂದಗತಿಯ ಕಾಮಗಾರಿಗೆ ವಾಹನ ಸವಾರರು ನಿತ್ಯ ಒದ್ದಾಡ್ತಾ ಇದ್ರು. ಕಳೆದ 5 ವರ್ಷದಿಂದ ಪ್ರಮುಖ ರಸ್ತೆಯೇ ಕ್ಲೋಸ್ ಆಗಿ ಪರದಾಡ್ತಾ ಇದ್ರು. ಈಗ ಬರೋಬ್ಬರಿ 5 ವರ್ಷದ ಬಳಿಕ ಜನರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಮುಚ್ಚಿದ್ದ ರಸ್ತೆ ಓಪನ್ ಮಾಡಲು ಬಿಎಂಆರ್ಸಿಎಲ್ ಮುಂದಾಗಿದೆ. ಹಾಗಾದ್ರೆ ಆ ಜಂಕ್ಷನ್ ಯಾವುದು? ಬರೋಬ್ಬರಿ 5 ವರ್ಷಗಳಿಂದ ನಡೆಯುತ್ತಿದ್ದ ಆ ಕಾಮಗಾರಿ ಆದ್ರೂ ಯಾವುದು ಅನ್ನೋ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಎರಡ್ 2019ರಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ನಿಂದ ಬ್ರಿಗೇಡ್ ರೋಡ್ಗೆ ಹೋಗುವ ರಸ್ತೆ ಕ್ಲೋಸ್ ಆಗಿತ್ತು. ನಮ್ಮ ಮೆಟ್ರೋದ ಗುಲಾಬಿ ಮಾರ್ಗದ ಕಾಮಗಾರಿಗಾಗಿ ಎಂಜಿ ರಸ್ತೆ ಹಾಗೂ ಕಬ್ಬನ್ ಪಾರ್ಕ್ ನಡುವಿನ ರಸ್ತೆ ಬಂದ್ ಮಾಡಲಾಗಿತ್ತು. ಇದರಿಂದ ಸವಾರರು ಪ್ರತಿನಿತ್ಯ ಪರದಾಟ ನಡೆಸ್ತಾ ಇದ್ರು. ಸದ್ಯ ಇದೀಗ ಬರೋಬ್ಬರಿ 5 ವರ್ಷಗಳ ಬಳಿಕ ರಸ್ತೆಯನ್ನ ಸಂಚಾರಕ್ಕೆ ಅನುವು ಮಾಡಿಕೊಡಲು ಬಿಎಂಆರ್ಸಿಎಲ್ ನಿರ್ಧರಿಸಿದ್ದು, ವಾಹನ ಸವಾರರು ಕೊಂಚ ನಿರಾಳರಾಗಿದ್ದಾರೆ. 5 ವರ್ಷಗಳಿಂದ ಬಂದ್ ಆಗಿದ್ದ ರೋಡ್ ಸಂಚಾರಕ್ಕೆ ಮುಕ್ತ. ಒಂದು ಬದಿಯ ರಸ್ತೆ ಸಂಚಾರಕ್ಕೆ ಬಳಸಲು ಬಿಎಂಆರ್ಸಿಎಲ್ ತೀರ್ಮಾನ. ಈ ಗುಲಾಬಿ ಮಾರ್ಗದ ಅಂಡರ್ ಗ್ರೌಂಡ್ ಮೆಟ್ರೋ ನಿಲ್ದಾಣ ನೇರಳೆ ಮಾರ್ಗದೊಂದಿಗೆ ಇಂಟರ್ಚೇಂಜ್ ರೂಪದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಈ ಕಾಮಗಾರಿ ಸತತ 5 ವರ್ಷಗಳಿಂದ ನಡೀತಾ ಇದ್ದು, ಕಾಮರಾಜ್ ರಸ್ತೆ ಬಂದ್ ಮಾಡಲಾಗಿತ್ತು. ಆದರೆ ಸಂಚಾರಕ್ಕೆ ಬದಲಿ ಮಾರ್ಗವಾಗಿ ಶಿವಾಜಿನಗರ ಅಥವಾ ಕಮರ್ಷಿಯಲ್ ಸ್ಟ್ರೀಟ್ಗೆ ತೆರಳಲು ಅನಿಲ್ ಕುಂಬ್ಳೆ ವೃತ್ತ ಅಥವಾ ಟ್ರಿನಿಟಿ ವೃತ್ತದವರೆಗೆ ಹೋಗಿ ಯು ಟರ್ನ್ ಹಾಕಿಕೊಂಡು ಬರಬೇಕಿತ್ತು. ಇದರಿಂದ ಟ್ರಾಫಿಕ್ ಹೆಚ್ಚಾಗಿ ವಾಹನ ಸವಾರರು ಪ್ರತಿನಿತ್ಯ ಹಿಡಿ ಶಾಪ ಹಾಕ್ತಾ ಓಡಾಡ್ತಿದ್ರು. ಸದ್ಯ ಇದೀಗ ಈ ರಸ್ತೆಯನ್ನ ಏಕಮುಖ ರಸ್ತೆಯನ್ನಾಗಿ ಮಾಡಲು ನಿರ್ಧರಿಸಿದ್ದು, ಎಂಜಿ ರಸ್ತೆಯಿಂದ ಕಬ್ಬನ್ ರಸ್ತೆ ಕಡೆಗೆ ಸಂಚರಿಸುವ ವಾಹನಗಳಿಗೆ ಈ ಕಾಮರಾಜ್ ರಸ್ತೆ ಲಭ್ಯವಾಗುವಂತೆ ಸಂಚಾರಿ ಪೊಲೀಸರು ಹಾಗೂ ನಮ್ಮ ಮೆಟ್ರೋ ಅಧಿಕಾರಿಗಳು ಪ್ಲಾನ್ ಮಾಡಿದ್ದಾರೆ. ಸದ್ಯ ಇನ್ನೊಂದು ತಪಾಸಣೆ ಬಳಿಕ ಸಂಚಾರಿ ಪೊಲೀಸರು ರಸ್ತೆ ಓಪನ್ ಮಾಡಲು ಮುಂದಾಗಿದ್ದಾರೆ. ಈ ಮೂಲಕ 2 ಬದಿಯ ಈ ರಸ್ತೆಯಲ್ಲಿ ಒಂದು ಬದಿಯ 8 ಮೀಟರ್ ಅಗಲದ ರಸ್ತೆಯನ್ನ ಸಂಚಾರಕ್ಕೆ ಅನುವು ಮಾಡಿಕೊಳ್ಳಲಾಗುತ್ತದೆ. ಅಂಡರ್ಗ್ರೌಂಡ್ ಸ್ಟೇಷನ್ ಎಂಜಿ ರೋಡ್ ಪಿಂಕ್ ಲೈನ್ ಅಲ್ಲಿ ಏನಿದೆ ಅದು ಇವಾಗ ಅದರ ಮೇಲ್ಗಡೆ ಸ್ಲ್ಯಾಬ್ ಅಂದರೆ ಟಾಪ್ ಸ್ಲ್ಯಾಬ್ ಆಫ್ ದಿ ಸ್ಟೇಷನ್ ಅದು ಇವಾಗ ಸದ್ಯಕ್ಕೆ ಕಂಪ್ಲೀಟ್ ಆಗ್ತಾ ಇದೆ. ಅದು ಕಂಪ್ಲೀಟ್ ಆದಮೇಲೆ ನಾವು ಮೊದಲೇ ಹೇಳಿದ್ವಿ ಆ ರೋಡನ್ನ ಮತ್ತೆ ನಾವು ಅದನ್ನು ಓಪನ್ ಮಾಡ್ತೀವಿ ಅಂತ. ಸೊ ಇವಾಗ ಕಾಮಗಾರಿ ಮುಗಿಯುವಂಥದ್ದಿದೆ. ಈಗ ಇದ್ರ ಬಗ್ಗೆ ಆಲ್ರೆಡಿ ನಮ್ಮ ಟ್ರಾಫಿಕ್ ಪೊಲೀಸ್ ಅವ್ರು ಏನಿದ್ದಾರೆ ಅವರು ಕೂಡ ಅದನ್ನ ಒಂದು ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿದ್ದಾರೆ. ಇಟ್ ಆಲ್ ನೌ ಡಿಪೆಂಡ್ಸ್ ಆನ್ ಅವರು ಟ್ರಾಫಿಕ್ ಪೊಲೀಸ್ ಅವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ಅವ್ರು ಓಪನ್ ಮಾಡ್ತಾರೆ. ಒಟ್ಟಾರೆ 5 ವರ್ಷ ಕ್ಲೋಸ್ ಆಗಿದ್ದ ರಸ್ತೆ ಓಪನ್ ಆಗ್ತಿದ್ದು, ಈ ಭಾಗದ ಟ್ರಾಫಿಕ್ಗೆ ಕೊಂಚ ಮಟ್ಟಿಗಾದ್ರೂ ಕಡಿವಾಣ ಹಾಕುವ ನಿರೀಕ್ಷೆ ಇದೆ. ಸದ್ಯ ಕಾಮಗಾರಿ ಶೀಘ್ರವಾಗಿ ಮುಗಿದು 2 ಕಡೆ ರಸ್ತೆಯನ್ನ ಸಂಚಾರ ಮುಕ್ತ ಮಾಡಬೇಕೆಂಬುದು ವಾಹನ ಸವಾರರ ಆಗ್ರಹ. ಕ್ಯಾಮರಾ ಪರ್ಸನ್ ಶರತ್ ಜೊತೆ ವರ್ಷಿತಾ, ಪವರ್ ಟಿವಿ, ಬೆಂಗಳೂರು.